ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿರೋ ಅವರೆಲ್ರಿಗೂ ಥ್ಯಾಂಕ್ ಯು. ಇವತ್ತು ಯಾರಾದರೂ ಹೊಸದಾಗಿ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಏನು ಅಪ್ಡೇಟ್ ಅಂದರೆ ಮಶ್ರೂಮ್ ಅನ್ನೋಂಥದ್ದು ಬಂದೇ ಇಲ್ಲ. ತುಂಬ ದಿವಸದಿಂದ ಕಾಯ್ತಿದ್ದೆ, ತುಂಬ ಬೇಜಾರು ಕೂಡ ಆಗಿತ್ತು. ಬ್ಯಾಗ್ಸ್ ಎಲ್ಲ ಬಿಸಾಡಿಬಿಡೋಣ ಅನ್ನೋಷ್ಟು ಬೇಜಾರಾಗಿತ್ತು. ಬಟ್ ಯಾವುದೇ ಒಂದು ಬಿಸ್ನೆಸ್ಗಾಗಲಿ ಯಾವುದೇ ಒಂದು ವಿಚಾರ ಒಂದನ್ನು ಸಾಧಿಸಬೇಕು ಅಂದರೆ ನಮಗೆ ತಾಳ್ಮೆ ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್. ನಾನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ಮತ್ತು ರೆಗ್ಯುಲರಾಗಿ ನೀರು ಹಾಕ್ತಿದ್ದೆ. ನಾನು ಮಶ್ರೂಮ್ ಬರಲಿ ಬರೆದೋಗಲಿ ನೀರು ಮಾತ್ರ ಹಾಕ್ತಾನೆ ಇದ್ದೆ 3 to 4 ಟೈಮ್ ಪರ್ ಡೇಗೆ. ವೆದರು 40 ಡಿಗ್ರಿ ಇದ್ದಿದ್ದು ಈಗ 29-30ಗೆ ಬಂದುಬಿಟ್ಟಿದೆ. ಇದು ಮಶ್ರೂಮ್ಗೆ ಒಳ್ಳೆ ಕಂಡೀಷನು. ಹಾಗಾಗಿ ಮಶ್ರೂಮ್ಸ್ ಅನ್ನೋಂಥದ್ದು ಬರ್ತಾ ಇದೆ. ನೋಡಿ, ನಾನು ಅದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಬ್ಯಾಗಲ್ಲೆಲ್ಲ ಚಿಕ್ಕದಾಗಿ ಮಿಲ್ಕಿ ಮಶ್ರೂಮ್ ಅನ್ನೋಂಥದ್ದು ಬಂದಿದೆ. ಇನ್ನೂ ತುಂಬ ಬ್ಯಾಗ್ಸಲ್ಲಿ ಬರ್ತಾ ಇದೆ. ನೋಡಿ, ಇದು ಸ್ವಲ್ಪ ದಪ್ಪದಾಗಿ ಬಂದಿದೆ. ನೋಡಿ, ಇಲ್ಲಿ ಚಿಕ್ಕದಾಗಿ ಬಂದಿದೆ. ನೋಡಿ, ಈ ಥರ ಮಶ್ರೂಮ್ ಅನ್ನೋಂಥದ್ದು ಅಲ್ಲಲ್ಲಿ ಬರ್ತಾ ಇದೆ. ಇದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಮಿಲ್ಕಿ ಮಶ್ರೂಮ್ ಅನ್ನೋಂಥದ್ದು ನೋಡಿ, ಇದೇ ನನ್ನ ಫಾರ್ಮಲ್ಲಿ ಸ್ವಲ್ಪ ದೊಡ್ಡದಾಗಿ ಗ್ರೋತ್ ಆಗಿರುವ ಮಿಲ್ಕಿ ಮಶ್ರೂಮು. ಆಯಿಸ್ಟರ್ ಅನ್ನೋಂಥದ್ದು ಇನ್ನೂ ಯಾವ ಬ್ಯಾಗ್ಲಲ್ಲೂ ಬಂದಿಲ್ಲ. ಅಂದರೆ ಒಂದೇ ಬ್ಯಾಗ್ಲಲ್ಲಿ ನೋಡಿ ಬ್ಯಾಗಲ್ಲಿ ಬಂದಿದೆ. ಬಂದಿರುವಂತಹದ್ದು ಸಖತ್ ಕ್ವಾಲಿಟಿಯಾಗಿದೆ. ಒಂದೇ ಒಂದು ಬಂದಿದೆ ಅಷ್ಟೇ. ಇದನ್ನು ಇದು ಹಾರ್ವೆಸ್ಟಿಂಗ್ ಸ್ಟೇಜಿಗೆ ಬಂದುಬಿಟ್ಟಿದೆ. ಹಾರ್ವೆಸ್ಟ್ ಮಾಡಿಬಿಡ್ತೀನಿ ಇದನ್ನು. ಈ ಒಂದು ಮಶ್ರೂಮ್ ನಾನು ಏನು ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಮಶ್ರೂಮ್ ಫಾರ್ಮಿಂಗ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.